ಕುಮಟಾ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆದ ಸಂತೆಯಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಪ್ರದರ್ಶನ ಮತ್ತು ಮಾರಾಟ ಗಮನ ಸೆಳೆಯಿತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕಾ ಪಂಚಾಯತ್ ಕುಮಟಾ, ಸಂಜೀವಿನಿ ತಾಲೂಕಾ ಅಭಿಯಾನ ಘಟಕ ಮತ್ತು ಪುರಸಭೆ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂತೆಯಲ್ಲಿ ಸಂಜೀವಿನಿ ಮಾಸಿಕ ಸಂತೆ ಪ್ರದರ್ಶನ ನಡೆಯಿತು. ಮಹಿಳೆಯರು ಮನೆಯಲ್ಲಿ ತಯಾರಿಸಿದ ವಿವಿಧ ಖಾದ್ಯಗಳನ್ನು ಮಾರಾಟ ಮಾಡುವ ಮೂಲಕ ಗಮನ ಸೆಳೆದರು. ಹಪ್ಪಳ, ಸಂಡಿಗೆ, ಸಿಹಿ ತಿನಿಸುಗಳು, ಉಪ್ಪಿನಕಾಯಿ ಹಾಗೂ ಇತರ ತಿನಿಸುಗಳನ್ನು ಜನರು ಕೇಳಿ ಕೊಂಡುಕೊಂಡರು. ಈ ಸಂದರ್ಭದಲ್ಲಿ ಹಾಜರಿದ್ದ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ, ಸಂಜೀವಿನಿ ಘಟಕದ ಮಹಿಳೆಯರು ಈ ದಿನ ಸಂತೆಯಲ್ಲಿ ತಾವು ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಾಡುವುದರ ಮೂಲಕ ಗಮನ ಸೆಳೆದಿದ್ದಾರೆ. ಉತ್ತಮ ಪ್ರತಿಕ್ರಿಯೆ ಇದೆ. ಮಹಿಳೆಯರು ಅವಲಂಬಿ ಬದುಕುವಂತೆ ಮಾಡುವ ನಿಟ್ಟಿನಲ್ಲಿ ಈ ವಿಧದ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಲಾಗುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹೋಪಯೋಗಿ ಹಾಗೂ ರಾಸಾಯನಿಕ ಬಳಸದ ತಿಂಡಿ ತಿನಿಸುಗಳತ್ತ ಒಲವು ತೋರಿಸುತ್ತಿದ್ದಾರೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಎಲ್ಲರ ಸಹಕಾರಕ್ಕೆ ಧನ್ಯವಾದ ಎಂದು ತಿಳಿಸಿದರು. ಇವತ್ತು ಕುಮಟಾದ ಸಂತೆಯಲ್ಲಿ ಮಾಸಿಕ ಸಂತೆಯ ಕಾರ್ಯಕ್ರಮದಲ್ಲಿ ನಮ್ಮ ಸಂಜೀವಿನಿ ಘಟಕದ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಅತ್ಯಂತ ಉತ್ಸಾಹದಿಂದ ಎಲ್ಲ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ. ತಾವು ತಯಾರು ಮಾಡಿದಂತಹ ಸಿದ್ಧಪಡಿಸಿದಂತಹ ವಸ್ತುಗಳನ್ನು, ತಿಂಡಿ ತಿನಿಸುಗಳನ್ನು, ಅದಕ್ಕೆ ಮಾರ್ಕೆಟಿಂಗಿನ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಇವತ್ತು ಕುಮಟಾದ ಪೇಟೆಯಲ್ಲಿ ನಡೆಯುವಂಥ ಸಂತೆಯಲ್ಲಿ ಭಾಳ ಉತ್ಸಾಹದಿಂದ ಅವರು ಭಾಗವಹಿಸಿ ತಾವು ಸಿದ್ಧಪಡಿಸಿದಂಥ ವಸ್ತುಗಳನ್ನು ಮಾರ್ಕೆಟಿಂಗು ಮಾರಾಟ ಮಾಡ್ತಾ ಇದ್ದಾರೆ. ಗ್ರಾಹಕರು ಭಾಳ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಹಾಗೆ ಅವರಿಗೂ ಕೂಡ ಭಾಳ ಖುಷಿ ಇದೆ. ಎಲ್ಲ ಸಂತೆಗಳಿಗಿಂತ ಇವತ್ತು ಕುಮಟಾದಲ್ಲಿ ನಡೆದಂಥ ಸಂತೆಯಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರು ಸ್ಪಂದಿಸೋದ್ರ ಜೊತೆಗೆ ಅವರು ತಂದಿರುವಂಥ ಎಲ್ಲ ಸಾಮಾನುಗಳು ಕೂಡ ಯೋಗ್ಯ ದರದಲ್ಲಿ ಮಾರಾಟ ಆಗಿದೆ. ಹೀಗಾಗಿ ಮಹಿಳೆಯರನ್ನು ಮತ್ತು ಅವ್ರನ್ನ ಉತ್ತೇಜಿಸುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮಲ್ಲಿ ನಡೀತಾ ಇದೆ. ಅದಕ್ಕೆ ಜಿಲ್ಲಾ ಪಂಚಾಯತ್ ಮತ್ತು ಸರ್ಕಾರದ ಎಲ್ಲರ ಸಹಕಾರ ಇದೆ. ಮಹಿಳೆಯರಿಗೆ ನಾವು ಶುಭವನ್ನು ಹಾರೈಸ್ತೀವಿ. ಯಾವುದೇ ಕೆಮಿಕಲ್ ಬಳಸದೆ ಮನೆಯಲ್ಲಿಯೇ ವಸ್ತುಗಳನ್ನು ತಯಾರಿಸುತ್ತಿದ್ದು, ಸಂಜೀವಿನಿ ಮಾಸಿಕ ಸಂತೆ ಯೋಜನೆಯಲ್ಲಿ ಇವುಗಳನ್ನು ಮಾರಾಟಕ್ಕೆ ತಂದು ಆದಾಯದ ಮೂಲವನ್ನು ಗಳಿಸುತ್ತೇವೆ. ಇದರಿಂದ ನಮಗೆ ಸಮಾಧಾನ ಇದೆ ಎಂದು ಮಾರಾಟಕ್ಕೆ ಬಂದ ಮಹಿಳೆಯರು ಸಂತಸ ಹಂಚಿಕೊಂಡರು. ನಮ್ಮ ಈ ಉತ್ಪನ್ನ ಬಂದುಬಿಟ್ಟು ಸಾವಯವ ಆಹಾರ ಉತ್ಪನ್ನಗಳು, ಯಾವುದೇ ಕೆಮಿಕಲ್ ಸೋಡಾ ಗಿಡ ಏನು ಯೂಸ್ ಮಾಡೋದಿಲ್ಲ. ನಾವು ಮತ್ತು ಮೊದಲಾದರೂ ಸೇವಿಂಗ್ಸ್ ಅಷ್ಟೇ ಮಾಡ್ಕೊಂಡಿದ್ವಿ. NRLM ಯೋಜನೆ ಬಂದ ಮೇಲೆ ಅದೇ ಉತ್ಪನ್ನ ಚಟುವಟಿಕೆ ಮಾಡಬೇಕಂತ ಹೇಳಿದ ಮೇಲೆ ಇವನ್ನೆಲ್ಲ ರೆಡಿ ಮಾಡ್ತಾ ಇದ್ದೇವೆ. ಮಾರುಕಟ್ಟೆಯ ದೃಷ್ಟಿಯಿಂದ ನಮಗೆ ಈ ಪ್ಲ್ಯಾಟ್ಫಾರ್ಮನ್ನು ಒದಗಿಸಿಕೊಟ್ಟಿದ್ದಾರೆ. ಈಗ ನಾವು ಬೇರೆ ಬೇರೆ ಕಡೆ ಸಂಜೀವಿನಿ ಸಂತೆಯನ್ನು ವಾರ ವೀಕ್ಲಿ ಮಾಡ್ತಾ ಇದ್ದಾರೆ. ಆದರೆ ಈ ಸಲ ಇಲ್ಲಿ ಮಾಡಿದಾಗ ಫುಲ್ ರೆಸ್ಪಾನ್ಸ್ ಇದೆ. ನಮಗೆ ಮಾರ್ಕೆಟಿಂಗ್ ದೃಷ್ಟಿಯಿಂದ ಇದನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.